ಕಾಂಗ್ರೆಸ್ ಭಾರತವನ್ನ ಒಡೆಯಲು ಹೊರಟಿದೆ. ಜಮ್ಮು ಕಾಶ್ಮೀರದ ಒಂದು ಭಾಗವನ್ನೇ ತೆಗೆದಿದ್ದಾರೆ. ಇದು ಕಾಂಗ್ರೆಸ್ನ ನೀಚ ಮನಸ್ಥಿತಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ವಿರೂಪಗೊಳಿಸಿದ ಬ್ಯಾನರ್ನ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅಖಂಡ ಭಾರತ ಏನಿದೆ ನಮ್ಮದು, ಅಖಂಡ ಭಾರತವನ್ನು ಒಡೆದಂಥವ್ರು ಇದೇ ಕಾಂಗ್ರೆಸ್ ಅವರು. ನೆಹರು ಅವರು ಪ್ರಧಾನಮಂತ್ರಿ ಆಗಬೇಕು, ಎಲ್ಲಿ ಬೇರೆಯವರು ಅಥವಾ ಜಿನ್ನಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಗ್ಬಿಡ್ತಾರೋ ಅಂತೇಳಿ ಭಾರತವನ್ನು ಅವರ ಸ್ವಾರ್ಥ, ಪ್ರಧಾನಮಂತ್ರಿ ಆಗಬೇಕು ನೆಹರು ಅಂತೇಳಿ ಭಾರತವನ್ನು ಒಡೆದ್ರು ಅವರು. ಒಂದು ಪೂರ್ವ ಪಾಕಿಸ್ತಾನ, ಒಂದು ಪಶ್ಚಿಮ ಪಾಕಿಸ್ತಾನ ಮಾಡಿದ್ರು. ಈಗ ಭಾರತದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ನಾವು ವಿಶ್ವಸಂಸ್ಥೆಯಲ್ಲಿ ಪದೇ ಪದೇ ವಿಚಾರ ರೈಸ್ ಆದಾಗೂ ಕೂಡ ನಾವು ಇದೇ ಚಿತ್ರವನ್ನು ನಾವು ತೋರಿಸ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದ ಪೂರ್ತಿ ಚಿತ್ರ ಅಖಂಡ ಇವತ್ತೇನು ಉಳಿದಿದೆ ಅದನ್ನು. ಆದರೆ ಇವತ್ತು ಕಾಂಗ್ರೆಸ್ ಅವರು ಅದನ್ನು ತೆಗೆದುಹಾಕಿದ್ದಾರೆ. ಅಂದರೆ ಮೋದಿ ಬರಲಿಲ್ಲ ಅಂದರೆ ಜಮ್ಮು ಕಾಶ್ಮೀರನೇ ಇಲ್ಲ, ಕೊಟ್ಬಿಡೋಕ್ಕೆ ರೆಡಿಯಾಗಿದ್ರು ಇವರು. ಅದಕ್ಕೆ ಎರಡು ಧ್ವಜ ಎರಡು ದೇಶ ಮಾಡೋಕ್ಕೆ ಹೊರಟಿದ್ದಂಥವ್ರು ಕಾಂಗ್ರೆಸ್. ಒಂದು ದೇಶದಲ್ಲಿ ಎರಡು ಧ್ವಜ ಎರಡು ಸಂವಿಧಾನ ಮಾಡಿದರು. ಯಾರಾದರೂ ಆಗ ಇಂದಿರಾ ಗಾಂಧಿ ಇದ್ದಾಗ, ನೆಹರು ಇದ್ದಾಗ ಜಮ್ಮು ಕಾಶ್ಮೀರಕ್ಕೆ ಹೋದರೆ ಅಲ್ಲಿನ ಜನ ಹೇಳ್ತಾಯಿದ್ರು ಭಾರತದಿಂದ ಬಂದಿದ್ದೀರಾ ಅಂತ ಕೇಳ್ತಾಯಿದ್ರು. ಇವಾಗ ಯಾರು ಕೇಳ್ತಾರಲ್ಲಿ? ಮೋದಿ ಬಂದ ಮೇಲೆ ಅದು ಭಾರತ ಆಗೋಗ್ಬಿಟ್ಟಿದೆ. ವಿಚಾರಕ್ಕೆ ಕಾಂಗ್ರೆಸ್ ಭಾರತವನ್ನ ಒಡೆಯಲು ಹೊರಟಿದೆ. ಜಮ್ಮು ಕಾಶ್ಮೀರದ ಒಂದು ಭಾಗವನ್ನೇ ತೆಗೆದಿದ್ದಾರೆ. ಇದು ಕಾಂಗ್ರೆಸ್ನ ನೀಚ ಮನಸ್ಥಿತಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ವಿರೂಪಗೊಳಿಸಿದ ಬ್ಯಾನರ್ನ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅಖಂಡ ಭಾರತ ಏನಿದೆ ನಮ್ಮದು, ಅಖಂಡ ಭಾರತವನ್ನು ಒಡೆದಂಥವ್ರು ಇದೇ ಕಾಂಗ್ರೆಸ್ ಅವರು. ನೆಹರು ಅವರು ಪ್ರಧಾನಮಂತ್ರಿ ಆಗಬೇಕು, ಎಲ್ಲಿ ಬೇರೆಯವರು ಅಥವಾ ಜಿನ್ನಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಗ್ಬಿಡ್ತಾರೋ ಅಂತೇಳಿ ಭಾರತವನ್ನು ಅವರ ಸ್ವಾರ್ಥ, ಪ್ರಧಾನಮಂತ್ರಿ ಆಗಬೇಕು ನೆಹರು ಅಂತೇಳಿ ಭಾರತವನ್ನು ಒಡೆದ್ರು ಅವರು. ಒಂದು ಪೂರ್ವ ಪಾಕಿಸ್ತಾನ, ಒಂದು ಪಶ್ಚಿಮ ಪಾಕಿಸ್ತಾನ ಮಾಡಿದ್ರು. ಈಗ ಭಾರತದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ನಾವು ವಿಶ್ವಸಂಸ್ಥೆಯಲ್ಲಿ ಪದೇ ಪದೇ ವಿಚಾರ ರೈಸ್ ಆದಾಗೂ ಕೂಡ ನಾವು ಇದೇ ಚಿತ್ರವನ್ನು ನಾವು ತೋರಿಸ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದ ಪೂರ್ತಿ ಚಿತ್ರ ಅಖಂಡ ಇವತ್ತೇನು ಉಳಿದಿದೆ ಅದನ್ನು. ಆದರೆ ಇವತ್ತು ಕಾಂಗ್ರೆಸ್ ಅವರು ಅದನ್ನು ತೆಗೆದುಹಾಕಿದ್ದಾರೆ. ಅಂದರೆ ಮೋದಿ ಬರಲಿಲ್ಲ ಅಂದರೆ ಜಮ್ಮು ಕಾಶ್ಮೀರನೇ ಇಲ್ಲ, ಕೊಟ್ಬಿಡೋಕ್ಕೆ ರೆಡಿಯಾಗಿದ್ರು ಇವರು. ಅದಕ್ಕೆ ಎರಡು ಧ್ವಜ ಎರಡು ದೇಶ ಮಾಡೋಕ್ಕೆ ಹೊರಟಿದ್ದಂಥವ್ರು ಕಾಂಗ್ರೆಸ್. ಒಂದು ದೇಶದಲ್ಲಿ ಎರಡು ಧ್ವಜ ಎರಡು ಸಂವಿಧಾನ ಮಾಡಿದರು. ಯಾರಾದರೂ ಆಗ ಇಂದಿರಾ ಗಾಂಧಿ ಇದ್ದಾಗ, ನೆಹರು ಇದ್ದಾಗ ಜಮ್ಮು ಕಾಶ್ಮೀರಕ್ಕೆ ಹೋದರೆ ಅಲ್ಲಿನ ಜನ ಹೇಳ್ತಾಯಿದ್ರು ಭಾರತದಿಂದ ಬಂದಿದ್ದೀರಾ ಅಂತ ಕೇಳ್ತಾಯಿದ್ರು. ಇವಾಗ ಯಾರು ಕೇಳ್ತಾರಲ್ಲಿ? ಮೋದಿ ಬಂದ ಮೇಲೆ ಅದು ಭಾರತ ಆಗೋಗ್ಬಿಟ್ಟಿದೆ. ವಿಚಾರಕ್ಕೆ ಕಾಂಗ್ರೆಸ್ ಭಾರತವನ್ನ ಒಡೆಯಲು ಹೊರಟಿದೆ. ಜಮ್ಮು ಕಾಶ್ಮೀರದ ಒಂದು ಭಾಗವನ್ನೇ ತೆಗೆದಿದ್ದಾರೆ. ಇದು ಕಾಂಗ್ರೆಸ್ನ ನೀಚ ಮನಸ್ಥಿತಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ವಿರೂಪಗೊಳಿಸಿದ ಬ್ಯಾನರ್ನ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅಖಂಡ ಭಾರತ ಏನಿದೆ ನಮ್ಮದು, ಅಖಂಡ ಭಾರತವನ್ನು ಒಡೆದಂಥವ್ರು ಇದೇ ಕಾಂಗ್ರೆಸ್ ಅವರು. ನೆಹರು ಅವರು ಪ್ರಧಾನಮಂತ್ರಿ ಆಗಬೇಕು, ಎಲ್ಲಿ ಬೇರೆಯವರು ಅಥವಾ ಜಿನ್ನಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಗ್ಬಿಡ್ತಾರೋ ಅಂತೇಳಿ ಭಾರತವನ್ನು ಅವರ ಸ್ವಾರ್ಥ, ಪ್ರಧಾನಮಂತ್ರಿ ಆಗಬೇಕು ನೆಹರು ಅಂತೇಳಿ ಭಾರತವನ್ನು ಒಡೆದ್ರು ಅವರು. ಒಂದು ಪೂರ್ವ ಪಾಕಿಸ್ತಾನ, ಒಂದು
ಪಶ್ಚಿಮ ಪಾಕಿಸ್ತಾನ ಮಾಡಿದ್ರು. ಈಗ ಭಾರತದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ನಾವು ವಿಶ್ವಸಂಸ್ಥೆಯಲ್ಲಿ ಪದೇ ಪದೇ ವಿಚಾರ ರೈಸ್ ಆದಾಗೂ ಕೂಡ ನಾವು ಇದೇ ಚಿತ್ರವನ್ನು ನಾವು ತೋರಿಸ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದ ಪೂರ್ತಿ ಚಿತ್ರ ಅಖಂಡ ಇವತ್ತೇನು ಉಳಿದಿದೆ ಅದನ್ನು. ಆದರೆ ಇವತ್ತು ಕಾಂಗ್ರೆಸ್ ಅವರು ಅದನ್ನು ತೆಗೆದುಹಾಕಿದ್ದಾರೆ. ಅಂದರೆ ಮೋದಿ ಬರಲಿಲ್ಲ ಅಂದರೆ ಜಮ್ಮು ಕಾಶ್ಮೀರನೇ ಇಲ್ಲ, ಕೊಟ್ಬಿಡೋಕೆ ರೆಡಿಯಾಗಿದ್ರು ಇವರು. ಅದಕ್ಕೆ ಎರಡು ಧ್ವಜ ಎರಡು ದೇಶ ಮಾಡೋಕ್ಕೆ ಹೊರಟಿದ್ದಂಥವ್ರು ಕಾಂಗ್ರೆಸ್. ಒಂದು ದೇಶದಲ್ಲಿ ಎರಡು ಧ್ವಜ ಎರಡು ಸಂವಿಧಾನ ಮಾಡಿದರು. ಯಾರಾದರೂ ಆಗ ಇಂದಿರಾ ಗಾಂಧಿ ಇದ್ದಾಗ, ನೆಹರು ಇದ್ದಾಗ ಜಮ್ಮು ಕಾಶ್ಮೀರಕ್ಕೆ ಹೋದರೆ ಅಲ್ಲಿನ ಜನ ಹೇಳ್ತಾಯಿದ್ರು, ಭಾರತದಿಂದ ಬಂದಿದ್ದೀರಾ ಅಂತ ಕೇಳ್ತಾಯಿದ್ರು. ಇವಾಗ ಯಾರು ಕೇಳ್ತಾರಲ್ಲಿ? ಮೋದಿ ಬಂದ ಮೇಲೆ ಅದು ಭಾರತ ಆಗೋಗ್ಬಿಟ್ಟಿದೆ. ಕಾಂಗ್ರೆಸ್ ಭಾರತವನ್ನ ಒಡೆಯಲು ಹೊರಟಿದೆ. ಜಮ್ಮು ಕಾಶ್ಮೀರದ ಒಂದು ಭಾಗವನ್ನೇ ತೆಗೆದಿದ್ದಾರೆ. ಇದು ಕಾಂಗ್ರೆಸ್ನ ನೀಚ ಮನಸ್ಥಿತಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ವಿರೂಪಗೊಳಿಸಿದ ಬ್ಯಾನರ್ನ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅಖಂಡ ಭಾರತ ಏನಿದೆ ನಮ್ಮದು, ಅಖಂಡ ಭಾರತವನ್ನು ಒಡೆದಂಥವ್ರು ಇದೇ ಕಾಂಗ್ರೆಸ್ ಅವರು. ನೆಹರು ಅವರು ಪ್ರಧಾನಮಂತ್ರಿ ಆಗಬೇಕು, ಎಲ್ಲಿ ಬೇರೆಯವರು ಅಥವಾ ಜಿನ್ನಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಗ್ಬಿಡ್ತಾರೋ ಅಂಥೇಳಿ ಭಾರತವನ್ನು ಅವರ ಸ್ವಾರ್ಥ, ಪ್ರಧಾನಮಂತ್ರಿ ಆಗಬೇಕು ನೆಹರು ಅಂಥೇಳಿ ಭಾರತವನ್ನು ಒಡೆದ್ರವರು. ಒಂದು ಪೂರ್ವ ಪಾಕಿಸ್ತಾನ, ಒಂದು ಪಶ್ಚಿಮ ಪಾಕಿಸ್ತಾನ ಮಾಡಿದ್ರು. ಈಗ ಭಾರತದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ನಾವು ವಿಶ್ವಸಂಸ್ಥೆಯಲ್ಲಿ ಪದೇ ಪದೇ ವಿಚಾರ ರೈಸ್ ಆದಾಗೂ ಕೂಡ ನಾವು ಇದೇ ಚಿತ್ರವನ್ನು ನಾವು ತೋರಿಸ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದ ಪೂರ್ತಿ ಚಿತ್ರ ಅಖಂಡ ಇವತ್ತೇನು ಉಳಿದಿದೆ ಅದನ್ನು. ಆದರೆ ಇವತ್ತು ಕಾಂಗ್ರೆಸ್ ಅವರು ಅದನ್ನು ತೆಗೆದುಹಾಕಿದ್ದಾರೆ. ಅಂದರೆ ಮೋದಿ ಬರಲಿಲ್ಲ ಅಂದರೆ ಜಮ್ಮು ಕಾಶ್ಮೀರನೇ ಇಲ್ಲ, ಕೊಟ್ಬಿಡೋಕೆ ರೆಡಿಯಾಗಿದ್ರು ಇವರು. ಅದಕ್ಕೆ ಎರಡು ಧ್ವಜ ಎರಡು ದೇಶ ಮಾಡೋಕ್ಕೆ ಹೊರಟಿದ್ದಂಥವ್ರು ಕಾಂಗ್ರೆಸ್. ಒಂದು ದೇಶದಲ್ಲಿ ಎರಡು ಧ್ವಜ ಎರಡು ಸಂವಿಧಾನ ಮಾಡಿದರು. ಯಾರಾದರೂ ಆಗ ಇಂದಿರಾ ಗಾಂಧಿ ಇದ್ದಾಗ, ನೆಹರು ಇದ್ದಾಗ ಜಮ್ಮು ಕಾಶ್ಮೀರಕ್ಕೆ ಹೋದರೆ ಅಲ್ಲಿನ ಜನ ಹೇಳ್ತಾಯಿದ್ರು, ಭಾರತದಿಂದ ಬಂದಿದ್ದೀರಾ ಅಂತ ಕೇಳ್ತಾಯಿದ್ರು. ಇವಾಗ ಯಾರು ಕೇಳ್ತಾರಲ್ಲಿ? ಮೋದಿ ಬಂದ ಮೇಲೆ ಅದು ಭಾರತ ಆಗೋಗ್ಬಿಟ್ಟಿದೆ. ವಿಚಾರಕ್ಕೆ ಕಾಂಗ್ರೆಸ್ ಭಾರತವನ್ನ ಒಡೆಯಲು ಹೊರಟಿದೆ. ಜಮ್ಮು ಕಾಶ್ಮೀರದ ಒಂದು ಭಾಗವನ್ನೇ ತೆಗೆದಿದ್ದಾರೆ. ಇದು ಕಾಂಗ್ರೆಸ್ನ ನೀಚ ಮನಸ್ಥಿತಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ವಿರೂಪಗೊಳಿಸಿದ ಬ್ಯಾನರ್ನ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ.